ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಈಗ ಬ್ರೇಕ್ಫಾಸ್ಟ್ ಆಗ್ತಾಯಿದೆ. ಬ್ರೇಕ್ಫಾಸ್ಟಿಗೆ ನಾನು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಕುರ್ಮಾ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳು ನನ್ನಲ್ಲಿರಲಿಲ್ಲ. ಸೊ ಬೇಡ, ಕುರ್ಮಾ ಮಾಡಿದರೆ ಬೀನ್ಸ್ ಬೇಕಾಗತ್ತೆ, ಕ್ಯಾರೆಟ್ ಈ ಥರ ಎಲ್ಲ ತರಕಾರಿಗಳು ಬೇಕಾಗಿರುತ್ತೆ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೇಕಾಗಿರುತ್ತೆ ಅಂತ ಅಂದ್ಬಿಟ್ಟು, ಬೇಡ ಈ ಥರ ಚಪಾತಿ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡೋಣ ಸಿಂಪಲ್ಲಾಗಿ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಾನು ಯಾವಾಗಲೂ ಅಷ್ಟೇ, ಚಪಾತಿ ಮಾಡಬೇಕಿದ್ರೆ ಮಧ್ಯಾಹ್ನಕ್ಕೆ ಲಂಚಿಗೆ ಅಂತ ಅಂದ್ಬಿಟ್ಟು ಬೇರೆ ಅಂದರೆ ಅನ್ನ ಸಾಂಬಾರು ಈ ಥರ ಎಲ್ಲ ಮಾಡಲ್ಲ. ನನಗೆ ಅದು ಕಷ್ಟ ಆಗುತ್ತೆ. ಚಪಾತಿ ಮಾಡೋದು ತುಂಬ ಕೆಲಸ ಅಂತ ಅನ್ಸುತ್ತೆ. ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ನನಗೆ ಅಷ್ಟು ಬೇಗ ಬೇಗ ಚಪಾತಿ ಲಟ್ಸೋದಕ್ಕೆಲ್ಲ ಆಗಲ್ಲ. ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬಿಟ್ಟು ಚಪಾತಿ ಮಾಡ್ತೀನಿ. ಹಾಗಾಗಿ ಟೈಮ್ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ನನಗೆ. ಅದ್ರ ಜೊತೆಗೆ ಅನ್ನ ಸಾಂಬಾರೆಲ್ಲ ಮಾಡೋದಂದರೆ ಕಷ್ಟ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದರೆ ಮಾಡ್ಬೋದೇನೋ, 5 ಗಂಟೆಗೆಲ್ಲ ಎದ್ದರೆ ಆರಾಮಾಗಿ ಮಾಡ್ಕೋಬೋದು. ಬಟ್ ನಾವು ಮಲಗಬೇಕಿದ್ರೇ 11 ಗಂಟೆ ಆಗುತ್ತೆ ರಾತ್ರಿ. ನಂತರ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋದಕ್ಕೆ ಸಾಧ್ಯ ಆಗಲ್ಲ ನನಗೆ. ಹಾಗಾಗಿ 6 ಗಂಟೆಗೇ ಏಳ್ತೀನಿ ನಾನು. ನಂತರ ಎದ್ಬಿಟ್ಟು ಈ ಥರ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿ ವಾಪಸ್ ಅನ್ನ ಸಾಂಬಾರು ಮಾಡೋದಂತ ಹೇಳಿದರೆ ಕಷ್ಟ. ಹಾಗಾಗಿ ಇವತ್ತು ಮಕ್ಕಳಿಗೆ ಮಾತ್ರ ಲಂಚ್ ಬಾಕ್ಸ್ ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಲಂಚಿಗೆ ನಾನು ಚಪಾತಿ ಆಲೂಗಡ್ಡೆ ಪಲ್ಯನೇ ಕೊಡ್ತೀನಿ. ಬಟ್ ನನ್ನ ಹಸ್ಬೆಂಡ್ ತೊಗೊಂಡು ಹೋಗಲ್ಲ. ಅವರೇನಿದ್ರು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಬಿಸಿ ಬಿಸಿಯಾಗಿರೋದು ಈ ಥರನೇ ಬೇಕಾಗುತ್ತೆ. ಹಾಗಾಗಿ ಇವತ್ತು ಹೋಟೆಲ್ನಲ್ಲಿ ಊಟ ಮಾಡಿ ನಾನು ಮಕ್ಕಳಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗ ಹೇಳ್ತಾ ಇದ್ದ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿ ಅಮ್ಮ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ನನಗೆ ನಿಮ್ಮಲ್ಲೊಂದು ವಿಷಯ ಹೇಳಬೇಕಿತ್ತು. ಏನಂತ ಹೇಳಿದರೆ, ನನಗೆ ಮದುವೆಯಾಗಿ 20 ವರ್ಷ ಆಯಿತು. ಮದುವೆಯಾಗಿ ಬರಬೇಕಿದ್ರೆ ನನಗೆ ಯಾವ ಥರ ಅಡುಗೆ ಕೂಡ ಬರ್ತಾ ಇರಲಿಲ್ಲ. ಅಂದರೆ ತುಂಬ ಬೇಗ ಮದುವೆಯಾಗಿದೆ ನನಗೆ. ಸಣ್ಣ ಏಜಲ್ಲೇ ಮದುವೆ ಆಗಿದ್ದರಿಂದ ನನಗೆ ಯಾವ ಥರ ಅಡುಗೆನೂ ಬರ್ತಾ ಇರಲಿಲ್ಲ. ಮೊದಲೆಲ್ಲ ಅಂದರೆ ನಾವು ಸಣ್ಣವರು ಇರಬೇಕಿದ್ರೆ ಏನಂತ ಹೇಳಿದರೆ, ಅಮ್ಮನ ಮನೆಯಲ್ಲಿ ಅಷ್ಟೊಂದು ಫೆಸಿಲಿಟಿ ಎಲ್ಲ ಇರ್ತಾ ಇರಲಿಲ್ಲ. ಏನೋ ಇದ್ದಿದ್ರಲ್ಲಿ ಒಂದು ಅನ್ನ ಸಾಂಬಾರು ಮಾಡಿಡೋದೇ ಕಷ್ಟ ಅಂತ ಇತ್ತು. ಅದರಲ್ಲಿ ನಾವೇನು ಅಡುಗೆ ಕಲಿಯೋದಲ್ವ. ಹಾಗಾಗಿ ನನಗೆ ಏನು ಕೂಡ ಬರ್ತಾ ಇರಲಿಲ್ಲ. ಒಂದು ಟೀ ಮಾತ್ರ ಮಾಡ್ತಾಯಿದ್ದೆ ಅಷ್ಟೇ. ಸಾಂಬಾರು ಮಾಡೋದಿರ್ಬೋದು, ಪಲ್ಯ ಮಾಡೋದಿರ್ಬೋದು, ಈ ಥರ ಏನು ಕೂಡ ಬರ್ತಾ ಇರಲಿಲ್ಲ. ಮದುವೆಯಾಗಿ ಬಂದ ನಂತರ 20 ವರ್ಷದಲ್ಲಿ ನಾನು ಎಷ್ಟೊಂದು ಅಡುಗೆಗಳನ್ನು ಕಲ್ತಿದ್ದೀನಿ ಅಂತ ಹೇಳಿದರೆ, ಅಂದರೆ ನನಗೆ ನಮ್ಮ ಅಕ್ಕಂದಿರೆಲ್ಲ ಇದ್ದರು. ಮದುವೆಯಾಗಿ ಬಂದ ಕೂಡಲೇ ಅತ್ತೆ ಹಾಗೆ ಭಾವನ ಹೆಂಡತಿ ಅಕ್ಕ ಎಲ್ಲ ಇದ್ದರು ಮನೆಯಲ್ಲಿ. ಅವ್ರು ಅಡುಗೆ ಮಾಡೋದನ್ನು ನೋಡಿ ನೋಡಿ ನಾನು ತುಂಬ ಬೇಗನೆ ಅಡುಗೆಗಳನ್ನು ಕಲ್ತಿದ್ದೀನಿ. ಜಾಸ್ತಿ ಟೈಮೇನು ತೊಗೊಂಡಿಲ್ಲ. ನಾನು ಬೇರೆ ಮದುವೆಯಾಗಿ ಬಂದಿರೋದು ಜಾಯಿಂಟ್ ಫ್ಯಾಮಿಲಿಗೆ. ನಾವು ತುಂಬ ಜನ ಇದ್ವಿ ಮನೆಯಲ್ಲಿ. ಎಲ್ರಿಗೂ ಒಂಥರ ಸೆಟ್ ಆಗೋ ಥರ ಇರಬೇಕಿತ್ತು. ಹಾಗಾಗಿ ಅಡುಗೆ ಎಲ್ಲ ಮಾಡೋದಂತ ಹೇಳಿದರೆ ಭಯ ನನಗೆ. ಆ ಟೈಮಲ್ಲೆಲ್ಲ ತುಂಬ ಭಯ ಪಡ್ತಾಯಿದ್ದೆ. ಅಂದರೆ ಚೆನ್ನಾಗಾಗಲ್ವೋ ಏನೋ, ಯಾವ ಥರ ಆಗುತ್ತೆ ಏನೋ, ಅವರು ಮಾಡಿದ ಥರ ಅಕ್ಕನವರೆಲ್ಲ ಮಾಡಿದ ಥರ ಬರುತ್ತಾ ಇಲ್ವೋ ಏನೋ ಅಂತ ಅಂದ್ಬಿಟ್ಟು. ನನಗೆ ಅಕ್ಕನವರು ಇದ್ರಲ್ವ, ಅವರು ಅಡುಗೆ ಮಾಡ್ತಾಯಿದ್ರು. ಅದನ್ನೇ ನೋಡಿ 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 ಕಲ್ತಿದ್ದು. ಅವಾಗೆಲ್ಲ ಯೂಟ್ಯೂಬ್ ಎಲ್ಲ ಏನೂ ಇರಲಿಲ್ಲ. ಎಲ್ಲಿಗಾದರೂ ಹೋದರೆ, ನಾನು ಹೊರಗಡೆ ಎಲ್ಲ ಹೋದರೆ ಈ ಬುಕ್ ಸ್ಟಾಲಿಂದ ಬುಕ್ಸ್ ತರ್ತಾಯಿದ್ದೆ. ಬುಕ್ಸ್ ಇತ್ತು ನನ್ನಲ್ಲಿ. ಅಂದರೆ ರೆಸಿಪಿ ಬುಕ್ ಎಲ್ಲ ಬರುತ್ತಲ್ವ, ಅದಿತ್ತು. ಅದನ್ನು ನೋಡಿಬಿಟ್ಟು ನಾನು ಕೆಲವೊಂದು ರೆಸಿಪಿಗಳನ್ನು ಟ್ರೈ ಮಾಡ್ತಾಯಿದ್ದೆ. ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಅಡುಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟು ತುಂಬಾ ಜಾಸ್ತಿ ಇತ್ತು. ಚಪಾತಿ ಕೂಡ ಅಷ್ಟೇ, ನಾನು ಮದುವೆ ಆದ ನಂತರನೇ ಮಾಡೋದಕ್ಕೆ ಕಲ್ತಿದ್ದು ಅಂತ ಹೇಳ್ಬೋದು. ಹಾಗೆ ಮೊದಲು ನಾನು ಮದುವೆಯಾಗಿ ಬರಬೇಕಿದ್ರೆ ಒಲೆ ಅಂದರೆ ಗ್ಯಾಸ್ ಕೂಡ ಇರಲಿಲ್ಲ ನಮ್ಮ ಮನೆಯಲ್ಲಿ. ಈ ಕಟ್ಟಿಗೆ ಒಲೆ ಇತ್ತು. ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡಬೇಕಿತ್ತು. ಒಂದು ಸಲ ಹೀಗೆ ನಾನು ನಮ್ಮ ಅಕ್ಕ ಇರಲಿಲ್ಲ, ಅವ್ರ ಅಮ್ಮನ ಮನೆಗೆ ಹೋಗಿದ್ದರು. ನಾನು ಹಾಗೆ ನನ್ನ ಮಾವ ಇಬ್ಬರೇ ಇದ್ದಿದ್ದು. ಅತ್ತೆ ಇದ್ದರು. ಅತ್ತೆ, ಮಾವ, ನಾನು 3 ಜನ ಇದ್ದಿದ್ದು ಮನೆಯಲ್ಲಿ. ನಮ್ಮ ಅತ್ತೆ ಹೇಳಿದರು, ನೀನು ಪಲ್ಯ ಮಾಡು, ಹೀರೆಕಾಯಿ ಎಲ್ಲ ಅವರು ಹೆಚ್ಚಿಬಿಟ್ಟು ಕೊಟ್ಟರು, ಅದನ್ನು ಪಲ್ಯ ಮಾಡು ಅಂತ ಹೇಳಿದರು. ಆಯಿತು ಅಂತ ತೊಗೊಂಡೋಗ್ಬಿಟ್ಟೆ. ನನಗೆ ಗೊತ್ತಿಲ್ಲ ಪಲ್ಯ ಮಾಡೋದಕ್ಕೆ. ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನನಗೆ ಒಂಥರ ಮುಜುಗರ, ಏನು ತಿಳ್ಕೊತಾರೋ ಏನೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಒಳಗಡೆ ಹೋಗಿಬಿಟ್ಟು ನಾನು ಪಲ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಾಣಲೆ ಇಟ್ಟು ಎಣ್ಣೆ ಹಾಕಿ ನಂತರ ಜೋರಾಗಿ ಬೆಂಕಿ ಉರಿಸಿದೆ. ಇದ್ದಂತಹ ಅಲ್ಲಿ ಕಟ್ಟಿಗೆಗಳನ್ನೆಲ್ಲ ಇಟ್ಟು ಜೋರಾಗಿ ಬೆಂಕಿ ಆಯಿತು. ಬೆಂಕಿ ಉರಿಸಿದ ನಂತರ ಎಣ್ಣೆ ಹಾಕಿಬಿಟ್ಟು ಒಂದೇ ಸಲಕ್ಕೆ ನೀರಿಂದ ಈ ಹೀರೆಕಾಯಿನ ತೆಗೆದ್ಬಿಟ್ಟು ಅದಕ್ಕೆ ಹಾಕಿದೆ. ಆವಾಗ ಏನಾಯಿತು ಅಂತ ಹೇಳಿದರೆ, ಒಂದೇ ಸಲಕ್ಕೆ ಬೆಂಕಿ ಎಲ್ಲ ಹೊತ್ಕೊಂಡು ಮೇಲಕ್ಕೆ ಬಂದು ನನ್ನ ಮುಖಕ್ಕೆ ತಾಗೋದೊಂದು ಬಾಕಿ ಇತ್ತು. ಜೋರಾಗಿ ಸೌಂಡ್ ಕೂಡ ಆಯಿತು. ಆವಾಗ ಹೊರಗಡೆಯಿಂದ ಅತ್ತೆ ಮಾವ ಇಬ್ಬರು ಕೂಡ ಓಡ್ಕೊಂಡು ಬಂದರು. ನಂತರ ಅವರು ಹೇಳಿದರು, ನಿನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಗೊತ್ತಿಲ್ಲ ಅಂತ ಹೇಳಬೇಕಿತ್ತಲ್ವ, ನಾನು ಮಾಡ್ತಾಯಿದ್ದೆ ಅಂತ ಅತ್ತೆ ಹೇಳ್ತಾಯಿದ್ರು. ಅತ್ತೆಗೆ ಕೂಡ ತುಂಬ ಏಜ್ ಆಗಿತ್ತು. ನಾನು ಮದುವೆಯಾಗಿ ಬರಬೇಕಿದ್ರೆ ತುಂಬ ಏಜ್ ಆಗಿತ್ತು ಅವರಿಗೂ. ಹಾಗಾಗಿ ನಾನು ಅವರನ್ನು ಕರೆಯೋದಕ್ಕೆ ಹೋಗಿಲ್ಲ. ಆವಾಗ ಏನೋ ಆ ದಿನ ನನ್ನ ಒಂದು ಪ್ರಾಣ ಉಳಿದದ್ದೇ ಹೆಚ್ಚು ಅಂತ ಅನಿಸುತ್ತೆ ನನಗೆ. ನನ್ನ ಮುಖ ಎಲ್ಲ ಸುಟ್ಟೋಗ್ತಾ ಇತ್ತು. ಸ್ವಲ್ಪ ಆಚೆ ಈಚೆ ಆದ್ರೇನೋ ಏನೋ ದೇವರೇ ಕಾಪಾಡಿದರು ಅಂತ ಆಗ್ತಾಯಿತ್ತು.
ಹಾಗಾಗಿ ಈ ಹೆಣ್ಮಕ್ಳು ಏನಿದ್ರೂ ಅಡಿಗೆ ಒಂದು ಕಲೀಲೇಬೇಕು. ಮದುವೆಯಾಗಿ ಹೋಗ್ತಾರೆ ಅಂತ ಅಂದಾಗ ಅವರಿಗೆ ಸ್ವಲ್ಪನಾದರೂ ಅಡಿಗೆಯನ್ನು ಅಮ್ಮಂದಿರು ಕಲಿಸ್ಲೇಬೇಕು. ಅದು ಅಮ್ಮಂದಿರ ರೆಸ್ಪಾನ್ಸಿಬಿಲಿಟಿ. ಅವರು ಏನೋ ಮಾಡ್ತಾರೆ, ಮದುವೆಯಾಗಿ ಹೋದ ನಂತರ ಅವರು ಕಲಿತಾರೆ ಅಂತ ಖಂಡಿತವಾಗ್ಲೂ ಹೆಣ್ಮಕ್ಳನ್ನ ಅಮ್ಮಂದಿರು ಬಿಡಲೇಬಾರ್ದು. ಸ್ವಲ್ಪ ಸ್ವಲ್ಪನಾದರೂ ಒಂದು ಬೇಸಿಕ್ಸ್ ಏನಿರುತ್ತೆ ನೋಡಿ, ಒಂದು ಟೀ ಕಾಫಿ ಮಾಡೋದು, ಅನ್ನ ಸಾಂಬಾರು ಮಾಡೋದು, ಪಲ್ಯ ಮಾಡೋದು, ಈ ಥರ ಬೇಸಿಕ್ಸ್ ಕೆಲವೊಂದು ಅಡಿಗೆಗಳನ್ನಾದರೂ ಕಲಿಸಿರಲೇಬೇಕು. ಗ್ಯಾಸ್ ಇದ್ದರೆ ಗ್ಯಾಸ್ ಉರಿಸೋದು, ಇಂಡಕ್ಷನ್ ಇದ್ದರೆ ಅದನ್ನು ಉಪಯೋಗಿಸುವಂತಹ ರೀತಿ. ಹಾಗೆ ಕಟ್ಟಿಗೆ ಒಲೆಯಲ್ಲಿ ಮಾಡೋದಿದ್ರೆ, ಇವಾಗಂತೂ ಯಾರೂ ಕಟ್ಟಿಗೆ ಒಲೆಯಲ್ಲಿ ಮಾಡಲ್ಲ. ಮೊದಲು ನಮ್ಮ ಕಾಲದಲ್ಲೆಲ್ಲ ಕಟ್ಟಿಗೆ ಒಲೆನೇ ಇದ್ದಿದ್ದು. ಮದುವೆಯಾಗಿ ಬಂದ ಕೂಡಲೇ ಅಮ್ಮನ ಮನೆಯಲ್ಲಿ ಕೂಡ ಅಷ್ಟೇ ಕಟ್ಟಿಗೆ ಒಲೆ ಇರ್ತಾ ಇತ್ತು. ಅದನ್ನು ಉಪಯೋಗಿಸುವಂತಹ ರೀತಿ, ಬೆಂಕಿ ಉರಿಸುವಂತಹ ರೀತಿ, ಇದು ಅಂದರೆ ಇಂತಹ ಕೆಲವೊಂದು ಕೆಲಸಗಳನ್ನು ಅಮ್ಮಂದಿರು ಕಲಿಸ್ಬೇಕು. ನಮಗೆಲ್ಲ ಮೊದಲು ಏನಂತ ಹೇಳಿದರೆ, ಅಮ್ಮಂದಿರಿಗೆ ಟೈಮ್ ಇರಲ್ಲ ಪಾಪ. ಅವರಿಗೆ ಏನಾದರೂ ಕೆಲಸಗಳಿರ್ತಾ ಇತ್ತು, ಮನೆಯಲ್ಲಿ ಅಷ್ಟೊಂದು ವ್ಯವಸ್ಥೆ ಕೂಡ ಇರ್ತಾ ಇರಲಿಲ್ಲ. ಬೇಕಾಗಿರುವಂತಹ ಸಾಮಗ್ರಿಗಳಿಲ್ಲ ಅಡಿಗೆಗೆ. ಇದ್ದಿದ್ರಲ್ಲೇ ಏನೋ ಒಂದು ಬೇಯಿಸಿ ಹಾಕ್ಬಿಟ್ಟು ಇರ್ತಾ ಇದ್ವಿ. ಹಾಗಾಗಿ ಅಡುಗೆ ಎಲ್ಲಿಂದ ಕಲಿಸೋದಲ್ವಾ? ಅದು ಬೇರೆ ಸಣ್ಣ ಏಜಲ್ಲಿ ಮದುವೆ ಆಗಿದ್ದರಿಂದ ಈ ಅಡುಗೆ ಕಲಿಸೋದು ಕೂಡ ಕಷ್ಟನೇ. ಅದೆಲ್ಲ ದೊಡ್ಡ ಸಮಸ್ಯೆ ಅಂತ ಆಗ್ತಾ ಇರಲಿಲ್ಲ. ಅಷ್ಟೊಂದು ನಾಲೆಜ್ ಕೂಡ ಇಲ್ಲ ಅಮ್ಮಂದಿರಿಗೆ. ಇವಾಗಿನ ಅಮ್ಮಂದಿರೆಲ್ಲ ಆ ಥರ ಮಾಡೋದಕ್ಕೆ ಹೋಗಬಾರ್ದು ಯಾರು ಕೂಡ. ನಾನು ತುಂಬಾ ಅನುಭವಿಸಿದ್ದೀನಿ. ಮದುವೆ ಆದ ನಂತರ ಅಡುಗೆ ಗೊತ್ತಿಲ್ಲದೆ ಎಷ್ಟೊಂದು ಪರದಾಡಿದ್ದೀನಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು. ಸೊ ಹಾಗಾಗಿ ನನ್ನ ಮಗಳನ್ನ ಆದಷ್ಟು ನಾನು ಅಡುಗೆ ಮನೆಗೆ ಕರಿತಾ ಇರ್ತೀನಿ. ಈ ಚಿಕ್ಕಂದಿನಿಂದಲೇ ಅವಳು ಮಾಡಲಿ, ಅವಳಿಗೆ ಕೂಡ ಸ್ವಲ್ಪ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇವಾಗಿಂದಲೇ ಅವಳನ್ನು ನಾನು ಜಾಸ್ತಿ ಅಡುಗೆ ಮನೆಗೆ ಕರಿತಾ ಇರ್ತೀನಿ. ಅವಳ ಕೈಯಿಂದ ಅಡುಗೆಗಳನ್ನು ಮಾಡಿಸ್ತಾ ಇರ್ತೀನಿ. ಅವಳಿಗೆ ಅಡುಗೆ ರೂಮನ್ನು ಬಿಟ್ಟು ಸ್ವಲ್ಪ ಒಬ್ಸರ್ವ್ ಮಾಡ್ತಾ ನಾನು ಹೊರಗಡೆ ಕೂತಿರ್ತೀನಿ. ಅವಳ ಪಾಡಿಗೆ ಮಾಡಲಿ ಅಂತ ಅಂದ್ಬಿಟ್ಟು. ಮದುವೆಯಾಗಿ ಪ್ರತಿಯೊಂದು ಮಕ್ಕಳಿಗೂ ಅಷ್ಟೇ, ಮದುವೆ ಆಗಲೇಬೇಕಲ್ವ ಹೆಣ್ಮಕ್ಳಿಗೆ. ನಂತರ ಅವರು ಅಲ್ಲಿ ಹೋಗಿಬಿಟ್ಟು ಒಬ್ಬರ ಬಾಯಿಂದ ಏನೋ ಒಂದು ಬೇಡದ ಮಾತನ್ನು ಕೇಳಬಾರ್ದು. ಹಾಗೆ ಅವರಿಗೂ ಕೂಡ ಕಷ್ಟ ಆಗಬಾರ್ದು ಅಂತ ಅಂದ್ಬಿಟ್ಟು ಕಲಿಸಲೇಬೇಕು. ಅಡುಗೆನ ಒಂದು ಹೆಣ್ಮಕ್ಳಿಗೆ ಕಲಿಸಲೇಬೇಕು ಅಂತ ಹೇಳ್ತೀನಿ. ನಂತರ ಇದು ನೆಕ್ಸ್ಟ್ ಡೇ ಲಾಗ್. ಇದು ಅಂದರೆ ಇದಕ್ಕಿಂತ ಮೊದಲು ಮಾಡಿದ್ದು ಹಿಂದಿನ ದಿನದ ಲಾಗ್. ಇದು ನೆಕ್ಸ್ಟ್ ಡೇ ಲಾಗ್. ನಾವು ಅಂದರೆ ನನ್ನ ಅಮ್ಮನ ಊರು ಪುತ್ತೂರು, ಅಲ್ಲಿಗೆ ಹೋಗಿದ್ವಿ ನಾವು. ನಾನು ಮತ್ತು ವೈಶಾಲಿ. ಅವಳಿಗೆ ಸೀರೆ ಪರ್ಚೇಸ್ ಮಾಡಲಿಕ್ಕಿತ್ತು, ಹಾಗಾಗಿ ಹೋಗೋಣ ಅಂತ ಹೇಳ್ತಾ ಇದ್ಲು. ಆಷಾಢ ಆಫರ್ ಹಾಕಿದ್ರು, ಡಿಸ್ಕೌಂಟ್ ಸೇಲ್ ಇತ್ತು ರಾಧಸಲ್ಲಿ. ರಾಧಸ್ಗೆ ಹೋಗೋದು ನಾವು ಹೆಚ್ಚಾಗಿ. ಶಾಪಿಂಗ್ ಎಲ್ಲ ಮಾಡೋದಿದ್ರೆ ಪುತ್ತೂರಿಗೆ ಹೋಗಿಬಿಟ್ಟು ರಾಧಸಲ್ಲೇ ನಾವು ಶಾಪಿಂಗ್ ಮಾಡೋದು. ಮದುವೆ ಸೀರೆ ಇರ್ಬೋದು, ಇಲ್ಲ ಅಂತ ಹೇಳಿದರೆ ಬೇರೆ ಸೀರೆಗಳೆಲ್ಲ ಇರ್ಬೋದು, ಅಲ್ಲಿಗೆ ಹೋಗಿಬಿಟ್ಟು ಪರ್ಚೇಸ್ ಮಾಡ್ತೀವಿ. ನಮ್ಮ ಮನೆಯಿಂದ ತುಂಬ ದೂರ ಇದೆ, 1.5 ಗಂಟೆ ಇದೆ ಬಸ್ಸಲ್ಲಿ ಹೋಗೋದಕ್ಕೆ. ಹಾಗಾಗಿ ಯಾವಾಗಲೂ ಹೋಗ್ತಾ ಇರಲ್ಲ. 1 ವರ್ಷಕ್ಕೆ 2 ಸರಿ 3 ಸರಿ ಈ ಥರ ಎಲ್ಲ ಹೋಗ್ತಾ ಇರ್ತೀವಿ. ತುಂಬಾ ಕ್ರೌಡ್ ಇತ್ತು. ಡಿಸ್ಕೌಂಟ್ ಸೇಲ್ ಅಲ್ವಾ, ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಕ್ರೌಡ್ ಇದೆ, ಎಷ್ಟೊಂದು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ಟೆಗಳನ್ನು ಸೆಲೆಕ್ಟ್ ಮಾಡೋದಕ್ಕೇ ಆಗ್ತಾ ಇರಲಿಲ್ಲ, ಬಟ್ಟೆಗಳ ಹತ್ತಿರ ಹೋಗೋದಕ್ಕೇ ಬಿಡ್ತಾ ಇರಲಿಲ್ಲ. ನಾವು ನಡಿಬೇಕು ಅಂತ ಏನಿಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಸಾಕು ಉಳಿದವರು ದೂಡ್ಕೊಂಡು ಹೋಗ್ತಾಯಿದ್ರು. ನಮಗಂತೂ ಸಾಕಾಗಿ ಹೋಗಿತ್ತು. ಅಲ್ಲಿ ರಶ್ ನೋಡಿಬಿಟ್ಟು ನನಗೆ ಆಗ್ತಾಯಿತ್ತು ಯಾಕಾಗಿ ಬಂದೋ ಅಂತ ಅನ್ನಿಸ್ತಾ ಇತ್ತು. ಅಂದರೆ ನಾನು ಇಲ್ಲಿ ತನಕ ಇಲ್ಲಿ ಡಿಸ್ಕೌಂಟ್ ಸೇಲ್ ಇರಬೇಕಿದ್ರೆ ಬಂದಿರಲಿಲ್ಲ, ಆಫರ್ ಟೈಮಲ್ಲಿ ಬಂದಿರಲಿಲ್ಲ. ಉಳಿದ ಟೈಮ್ಗಳಲ್ಲೆಲ್ಲ ಇಲ್ಲಿಗೆ ಬರ್ತಾಯಿದ್ದೆ ಈ ಶಾಪ್ಗೆ. ಈ ವರ್ಷ ಫಸ್ಟ್ ನಾನು ಬಂದಿರೋದು, ಇದೇ ಮೊದಲನೇ ಸರಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ರಶ್. ಎಲ್ಲಿ ಹೋದ್ರು ಅಂದರೆ ಸೀರೆಯ ಸೆಕ್ಷನ್ಗೆ ಹೋಗ್ತೀವಲ್ವ, ಅಲ್ಲಿ ಕೂಡ ರಶ್. ಹಾಗೆ ಇಲ್ಲಿ ಟಾಪ್ಸ್ ಚೂಡಿದಾರೆಲ್ಲ ಇದೆ ನೋಡಿ, ಅಲ್ಲಿಗೆ ಬಂದರೆ ಅಲ್ಲಿ ರಶ್. ಯಾವ ಸೆಕ್ಷನ್ಗೆ ಹೋದರೂ ಕೂಡ ತುಂಬಾ ರಶ್ ಇತ್ತು. ಒಂದೊಂದು ಫ್ಲೋರಲ್ಲಿ ಒಂದೊಂದು, ಅಂದರೆ ಇವಾಗ ಸಾರಿ ಇದ್ದು ಒಂದು ಫ್ಲೋರಲ್ಲಿ, ಹಾಗೆ ಚೂಡಿದಾರ್ ಆಮೇಲೆ ಕುರ್ತಾ ಟಾಪ್ಸ್ ಇದೆಲ್ಲ ಇನ್ನೊಂದು ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರು, ತರ್ಡ್ ಫ್ಲೋರ್ ಈ ಥರ ಎಲ್ಲ ಇರ್ತಾಯಿತ್ತು. ಯಾವ ಫ್ಲೋರ್ಗೆ ಹೋದ್ರೂ ತುಂಬಾ ರಶ್. ಬಿಲ್ಲಿಂಗ್ ಕೂಡ ಅಷ್ಟೇ, ಕ್ಯೂ ನಿಂತೇ ಬಿಲ್ಲಿಂಗ್ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಬಟ್ಟೆ ಮಾತ್ರ ತುಂಬ ಒಳ್ಳೆಯದಿತ್ತು, ಸ್ವಲ್ಪ ಕಡಿಮೆ ರೇಟಲ್ಲೆಲ್ಲ ಬಟ್ಟೆಗಳಿತ್ತು. ಸಾರಿ ಎಲ್ಲ ಈ ಕಡಿಮೆ ರೇಟಿದ್ದು ಸಾರಿ ಎಲ್ಲ ಇರುತ್ತಲ್ವ, ಡೈಲಿ ಯೂಸಿಗೆಲ್ಲ ಹಾಕುವಂಥ ಸಾರೀಸ್ ಎಲ್ಲ, ಅದು ತುಂಬ ಒಳ್ಳೆಯದಿತ್ತು. ತುಂಬ ಕಡಿಮೆ ರೇಟಿಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ಇತ್ತು. ನಮಗೆ ತಗೊಳ್ಳೋದೇ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಏನೋ ಕೈಗೆ ಸಿಕ್ಕಿದ್ದನ್ನೊಂದು 2-3 ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಇದು ಅದರ ನೆಕ್ಸ್ಟ್ ಡೇ ವಾಪಸ್ ನಾನು ಸಂಜೆ ಟೈಮು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೇಳಿದ್ದೆ ಅಲ್ವಾ 3 ದಿನದ ಲಾಗ್ ಮಿಕ್ಸಪ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸಂಜೆಗೆ ನಾನಿಲ್ಲಿ ಓಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 2 ಥರ ಓಟ್ಸ್ನ ನಾನಿವತ್ತು ಟ್ರೈ ಮಾಡಿದೆ. ಓಟ್ಸು ನಾನು ತಂದಿದ್ದೆ ಮನೆಗೆ, ಹಾಗಾಗಿ 2 ಥರ ಮಾಡೋಣ ಅಂತ ಅಂದ್ಬಿಟ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಸ್ವೀಟ್ ಓಟ್ಸ್ ಮಾಡ್ತಾಯಿದ್ದೀನಿ. 1 ಕಪ್ ಓಟ್ಸ್, ಹಾಗೆ 2 ಗ್ಲಾಸ್ನಷ್ಟು ನೀರು, 1 ಗ್ಲಾಸ್ನಷ್ಟು ಹಾಲನ್ನು ಹಾಕಿಬಿಟ್ಟು ಒಂದು 4 ಚಮಚ ಸಕ್ಕರೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಓಟ್ಸ್ ಅಷ್ಟೊಂದು ಟೇಸ್ಟ್ ಇರಲ್ಲ, ಟೇಸ್ಟ್ಲೆಸ್ ಅಂತಲೇ ಹೇಳ್ಬೋದು ಓಟ್ಸನ್ನು. ಡಯಟ್ ಮಾಡೋರೆಲ್ಲ ಇದನ್ನು
ತಿಂತಾ ಇರ್ತಾರೆ. ಬಟ್ ನಾವ್ಯಾರೂ ಡಯಟಲ್ಲಿಲ್ಲ. ಆದರೂ ಒಂದ್ಸಲ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ನಂತರ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬಾಳೆಹಣ್ಣನ್ನ ಆಮೇಲೆ ಆ್ಯಪಲ್ನ ಕಟ್ ಮಾಡಿಬಿಟ್ಟು ಕೂಡ ತಣ್ಣಗಾದ ನಂತರ ಹಾಕಿಬಿಟ್ಟು ಮಕ್ಕಳಿಗೆ ಸರ್ವ್ ಮಾಡಿದ್ದೀನಿ. ಈ ಥರ ಮಾಡಿದರೂ ಕೂಡ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಸ್ವೀಟ್ ಇಷ್ಟ ಇಲ್ಲ ಅಂತ ಇರೋರು ಈ ಥರ ಮಾಡಿ. ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ತೆಂಗಿನೆಣ್ಣೆ ಹಾಕಿಬಿಟ್ಟು ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಹಾಕಿ, ನಂತರ ಸ್ವಲ್ಪ ಬೀನ್ಸ್, ಒಂದು ಅರ್ಧ ಭಾಗ ಟೊಮೆಟೊ, ಹಾಗೆ ಒಂದು ಚಿಕ್ಕ ಪೀಸ್ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕ್ರಂಚಿ ಆಗಿರಬೇಕು, ಜಾಸ್ತಿ ಬೇಯಬಾರ್ದು. ಓಟ್ಸ್ ಬೇಗನೆ ಬೇಯೋದ್ರಿಂದ ತರಕಾರಿಗಳ ಹೆಚ್ಚಾಗಿ ಏನು ಬೇಯಲ್ಲ. ಸೊ ಕ್ರಂಚಿಯಾಗಿರಬೇಕಿದ್ರೆ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡಿದರೆ ಕ್ರಂಚಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಹಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ನಾನು ಅಂದರೆ ಫ್ಲೇವರಿಗೋಸ್ಕರ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಮ್ಯಾಗಿ ಮಸಾಲ ನಾನು ಜಾಸ್ತಿ ಯೂಸ್ ಮಾಡಲ್ಲ, ತಂದಿಟ್ಟಿದ್ದು ಇತ್ತು ಸ್ವಲ್ಪ, ಹಾಗೆ ಅದನ್ನು ಹಾಕಿಬಿಟ್ಟು ಮಾಡೋಣ ಯಾವ ಥರ ಬರುತ್ತೆ ಟೇಸ್ಟ್ ಅಂತ ನೋಡೋಣ ಅಂತ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಓಟ್ಸ್ ಹಾಕಿಬಿಟ್ಟು, ಇವಾಗ 1 ಕಪ್ ಓಟ್ಸ್ ಹಾಕಿದರೆ 2 ಕಪ್ ನೀರು ಹಾಕೋದು ಅದಕ್ಕೆ, ಆ ಥರ ಹಾಕಬೇಕು. ಹಾಗೆ ಇಲ್ಲಿ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ವಾಪಸ್ ಒಂದು ಸ್ವಲ್ಪ ಓಟ್ಸ್ ಹಾಕ್ತಾಯಿದ್ದೀನಿ. ಇದು ಇವಾಗ ಚೆನ್ನಾಗಿ ಕುದಿಬೇಕು, ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂತ ಹೇಳಿದರೆ ತಳ ಹಿಡಿಯುತ್ತೆ. ಹಾಗೆಯೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಈ ಥರ ಇವಾಗ ಓಟ್ಸ್ ಕೂಡ ರೆಡಿ ಆಗುತ್ತೆ. ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂತ ಹೇಳಿದರೆ ತಳ ಬೇಗನೆ ಹಿಡಿಯುತ್ತೆ ಇದು ಓಟ್ಸು. ಒಂದು ಸ್ವಲ್ಪ ಅಂದರೆ ಬೇಯ್ತಾ ಇರಬೇಕಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತಲ್ವ, ಅದು ತಿಕ್ಕಾಗಿ ಬರುತ್ತೆ ನೋಡಿ, ಆ ಥರ ಆಗಬೇಕಿದ್ರೆ ಬೇಗ ಅದು ತಳ ಹಿಡಿಯುತ್ತೆ. ಸೊ ನೀವು ಮುಚ್ಚಳ ಮುಚ್ಚಿದ್ರೂ ಒಂದು ನಿಮಿಷಕ್ಕೊಂದ್ಸರಿ ಈ ಥರ ಮುಚ್ಚಳನ ತೆಗೆದುಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಮ್ಯಾಗಿ ಮಸಾಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಜೀರಿಗೆ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೂ ನಡೆಯುತ್ತೆ. ಬಟ್ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತಲ್ವ, ಹಾಗಾಗಿ ನಾನು ಹಾಕಿದ್ದೀನಿ. 1 2 3 ಮಸಾಲ ಬರುತ್ತಲ್ವ, ಅದನ್ನು ಕೂಡ ಹಾಕೋಬಹುದು. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಕೋಬಹುದು. ಬಟ್ ಮ್ಯಾಗಿ ಮಸಾಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲ ಓಟ್ಸ್ ಕೂಡ ರೆಡಿಯಾಗಿದೆ. ನನ್ನ ಮಗನಿಗೆ ತುಂಬ ಇಷ್ಟ, ತುಂಬ ಇಷ್ಟಪಡ್ತಾನೆ ಓಟ್ಸ್ ಮಾಡಿಕೊಟ್ರೆ ಅವನು. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ನನ್ನ ಮಾದ್ವಿ ಕೂಡ ತಿನ್ನಲ್ಲ, ಹಸ್ಬೆಂಡ್ ಹೇಗೂ ತಿನ್ನಲ್ಲ. ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ. ಬಟ್ ಮಗನಿಗೆ ಇಷ್ಟ, ಅವನಿಗೆ ಯಾಕಾಗಿ ಇಷ್ಟ ಆಗುತ್ತಂತ ಗೊತ್ತಿಲ್ಲ, ಅದೇನು ಟೇಸ್ಟ್ ಇಲ್ಲ, ತುಂಬ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಾ ಇತ್ತು ನನಗೆ ತಿನ್ನಬೇಕಿದ್ರೆ. ಇದನ್ನು ಡಯಟ್ ಮಾಡೋರು ಯಾವ ಥರ ತಿಂತಾರೋ ದೇವರಿಗೆ ಗೊತ್ತು ಅಂತ ಆಯಿತು ಒಂದು ಸಲ ನನಗೆ. ನಾನಂತೂ ಫಸ್ಟ್ ಟೈಮ್ ತಂದು ಟ್ರೈ ಮಾಡಿದ್ದಿದ್ದು, ಇನ್ನು ನೆಕ್ಸ್ಟ್ ತರೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ. ಮಸಾಲ ಓಟ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಇದರಲ್ಲಿ ಇನ್ನೊಂದು ಬರುತ್ತಲ್ವ, ಇದು ಸಪ್ಪೆ ಓಟ್ಸು, ನಾರ್ಮಲ್ ಆಗಿರುವಂತಹ ಓಟ್ಸ್, ಇದು ಪ್ಲೇನ್ ಓಟ್ಸು. ಮಸಾಲ ಓಟ್ಸ್ ಕೂಡ ಇದೆ, ಅದು ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದು ಸಲ ಟ್ರೈ ಮಾಡ್ತೀನಿ, ಅದನ್ನು ಕೂಡ ತಂದುಬಿಟ್ಟು ಟ್ರೈ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ನಂತರ ಇವಾಗ ರಾತ್ರಿ ಅಡುಗೆಗೆ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಅನ್ನ ಕೂಡ ಮಾಡಿ ಇಟ್ಕೊಂಡಿದ್ದೆ. ಗಂಜಿ ಮಾಡಿದ್ದೀನಿ ಇವತ್ತು. ಗಂಜಿ ಮಾಡಿಬಿಟ್ಟು ರಾತ್ರಿಗೆ ಪಲ್ಯ ಮಾಡೋಣ, ಮೊಸರು ಇದೆ ಸಿಂಪಲ್ಲಾಗಿ, ಉಪ್ಪಿನಕಾಯಿ ಹಪ್ಪಳ ಇತ್ತು, ಸಿಂಪಲ್ಲಾಗಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಬೀನ್ಸ್ ಪಲ್ಯ ಮಾಡೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆದರೂ ಕೆಲವೊಬ್ಬರಿಗೆ ಅಂದರೆ ಅಡುಗೆ ಕಲಿತಾ ಇರೋರಿಗೆ, ಸ್ಟಾರ್ಟಿಂಗಲ್ಲಿ ಯಾರಾದರೂ ಅಡುಗೆ ಕಲಿತಾ ಇದ್ದರೆ ಅವರಿಗೆಲ್ಲ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಬೀನ್ಸ್ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಅಡುಗೆ ಎಣ್ಣೆ ಮಾಮೂಲಿಯಾಗಿ ನಾವು ಉಪಯೋಗಿಸ್ತೀವಲ್ವ, ಅದೇ ಎಣ್ಣೆನ ಹಾಕ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಇವಾಗ ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಂತರ ಒಂದು 4 ಎಸಳು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಬೆಳ್ಳುಳ್ಳಿ. ನನ್ನ ಮಗಳಿಗೆ ತುಂಬ ಇಷ್ಟ. ಇಲ್ಲಿ 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಲ್ವ, ಆ 4 ಎಸಳು ಬೆಳ್ಳುಳ್ಳಿ ಕೂಡ ನಾನು ಅವಳಿಗೇ ಹುಡುಕಿ ಕೊಡಬೇಕಾಗತ್ತೆ. ಇಲ್ಲಾಂತ ಹೇಳಿದರೆ ನಾವು ಊಟ ಮಾಡಬೇಕಿದ್ರೆ ನಮ್ಮ ತಟ್ಟೆನಲ್ಲಿ ಏನಾದರೂ ಇದ್ದರೆ ಅದನ್ನೇ ಅವಳು ತೆಗೆದು ತಿಂತಾಳೆ. ಬೆಳ್ಳುಳ್ಳಿ ಅವಳಿಗೆ ಒಗ್ಗರಣೆ ಜೊತೆ ಅದು ಫ್ರೈ ಆಗಬಾರ್ದು, ಅದು ಇಷ್ಟ ಆಗಲ್ಲ, ಅದು ಬೇಯಬೇಕು, ನೀರಿನ ಜೊತೆ ಬೇಯಬೇಕು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಹಾಕ್ತೀನಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕಿದ್ರೆ. ನಂತರ ಸ್ವಲ್ಪ ಈರುಳ್ಳಿ, ಹಾಗೆ ಒಂದು ಟೊಮೆಟೊ, ಒಂದು ಈರುಳ್ಳಿ, ನಂತರ ಒಂದು 2 ರಿಂದ 3 ಹಸಿಮೆಣಸು ನಿಮಗೆ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಆಯಿತು. ಸಿಂಪಲ್ಲಾಗಿ ಮಾಡುವಂತಹ ಪಲ್ಯ, ಇದರಲ್ಲೇನು ಸ್ಪೆಷಲ್ ಇಲ್ಲ. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಇದೇ ಥರ ಪಲ್ಯ ಮಾಡ್ತಾರೆ ಅಂತ ಅಂದ್ಕೋತೀನಿ. ಅದನ್ನು ಯಾರಿಗಾದರೂ ಕಲಿಯೋರಿಗೆ ಏನಾದರೂ ಯೂಸ್ ಆಗುತ್ತೆ, ಅಡುಗೆ ಕಲಿತಾ ಇರ್ತಾರಲ್ವ ಹೆಣ್ಮಕ್ಳು ಸ್ಟಾರ್ಟಿಂಗಲ್ಲೆಲ್ಲ, ಆವಾಗೆಲ್ಲ ನೋಡ್ಕೊಂಡು ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಗೆ ಟೊಮೆಟೊ, ಕಾಯಿ ಮೆಣಸೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ.
ನಂತರ ಇಲ್ಲಿ ನಾನು ಅಂದರೆ 2 ಥರ ಬೀನ್ಸ್ ಬರುತ್ತೆ. ಒಂದು ಬೀನ್ಸ್ ಡಾರ್ಕ್ ಕಲರಲ್ಲಿ ಬರುತ್ತೆ, ಇನ್ನೊಂದು ಬೀನ್ಸ್ ಲೈಟ್ ಕಲರಲ್ಲಿ ಬರುತ್ತೆ ಅಲ್ವಾ. ಎರಡನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಬಟ್ ಈ ಥರ ಡಾರ್ಕ್ ಗ್ರೀನ್ ಕಲರಲ್ಲಿ ಬರುತ್ತಲ್ವ ಬೀನ್ಸು, ಅದು ಚೆನ್ನಾಗಿರುತ್ತೆ. ಕ್ವಾಲಿಟಿ ಯಾಕೋ ನನಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇನ್ನೊಂದು ಲೈಟ್ ಕಲರಲ್ಲಿ ಬರುತ್ತಲ್ವ, ಆ ಬೀನ್ಸ್ ಏನೂ ಚೆನ್ನಾಗಿರಲ್ಲ. ಅದು ನಮ್ಮ ಕಡೆ ಅಂತೂ ಚೂರು ಫ್ರೆಶ್ ಆಗಿರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮೊದಲೆಲ್ಲ ಅದನ್ನೇ ತರ್ತಾಯಿದ್ದೆ. ನನಗೆ ಅದೇ ಇಷ್ಟ ಆಗ್ತಾಯಿತ್ತು, ಲೈಟ್ ಕಲರ್ ಬೀನ್ಸೇ. ಇವಾಗಂತೂ ನಾನು ಇದನ್ನೇ ತರ್ತೀನಿ. ರುಚಿ ನನಗೆ ಇದಕ್ಕಿಂತ ಅದು ಜಾಸ್ತಿ ಅಂತ ಅನಿಸುತ್ತೆ. ಲೈಟ್ ಕಲರ್ ಬೀನ್ಸ್ ಜಾಸ್ತಿ ರುಚಿ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದೇ ತರ್ತಾಯಿದ್ದೆ. ಸೊ ಇವಾಗ ಅದು ಏನೂ ಚೆನ್ನಾಗಿರಲ್ಲ, ಒಂಚೂರು ಫ್ರೆಶ್ ಇರಲ್ಲ, ಹುಳ ಎಲ್ಲ ಬರುತ್ತೆ ಅದರಲ್ಲಿ ತುಂಬ ಅಂತ ಅಂದ್ಬಿಟ್ಟು ಈ ಥರ ಲೈಟ್ ಕಲರ್ ಬೀನ್ಸ್ ತಂದುಬಿಟ್ಟು ಅದನ್ನೇ ಮಾಡೋದು. ಪಲಾವು ಈ ಥರ ಪಲ್ಯ ಎಲ್ಲ ಮಾಡಬೇಕಿದ್ರೆ. ಈಗ ಇಲ್ಲಿ ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಇವಾಗ ಬೇಯೋದಕ್ಕೆ ಬಿಡಬೇಕು. ಇದು ಸ್ವಲ್ಪ ಬೇಯಬೇಕು. ನಂತರ ಇದಕ್ಕೆ ತೆಂಗಿನ ತುರಿ ಸೇರಿಸೋದು. ಇವಾಗಲೇ ತೆಂಗಿನ ತುರಿ ಹಾಕಿದರೆ ತರಕಾರಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಹಾಗೆ ಒಂದು 75%ನಷ್ಟು ಬೆಂದಿದೆ. ಅಲ್ಲಿ ತನಕ ಇದನ್ನು ಬೇಯಿಸಿ ಆದ ನಂತರ ಇದಕ್ಕೆ ತೆಂಗಿನ ತುರಿ ಹಾಕಬೇಕು. ತೆಂಗಿನ ತುರಿ ಹಾಕಿದ ನಂತರ ಒಂದು 5 ಮಿನಿಟ್ಸ್ ಮಾಡಿದರೆ ಆಯಿತು, ರೆಡಿ ಆಗುತ್ತೆ. ಹಾಗೆ ಲಾಗು ಕೂಡ ಎಂಡ್ ಆಗ್ತಾ ಇದೆ. ಅಡಿಗೆ ಸಿಗೋಣ ನೆಕ್ಸ್ಟ್. ಬಾಯ್.